ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಯಾವತ್ತೂ ಅನವಶ್ಯಕವಾಗಿ ಅಥವಾ ವಿನಾಕಾರಣ ಯಾರ ಹತ್ರವೂ ಏನನ್ನು ಕೈ ಚಾಚಬೇಡ ಅಥವಾ ಏನನ್ನು ಕೇಳಬೇಡ ಅಂತ. ಇದರಿಂದ ಏನಾಗ್ತದೆ ಅಂತ ಅವರು ಬಿಲೀಫ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಹರಿ, ಶ್ರೀ ಮತ್ತು ಧಿ ಈ ಮೂರು ನಮ್ಮಿಂದ ದೂರ ಆಗ್ತದೆ ಅಂತ. ಇದು ಏನಪ್ಪ ಇದು ಹರಿ, ಶ್ರೀ ಮತ್ತು ಧಿ ಅಂದರೆ, ಹ್ರೀ ಅಂತ ಹೇಳಿದರೆ ನಮ್ಮ ವರ್ಚಸ್ಸು, ನಮ್ಮ ಒಂದು ಆರಾ ಅಂತ ನಾವು ಈಗ ತುಂಬ ಕೇಳ್ಪಡ್ತೇವಲ್ವ, ನಮ್ಮ ಆರಾ ಪಾಯಿಂಟ್ಸ್ ನೆಗೆಟಿವಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಶ್ರೀ ಅಂದರೆ ನಮ್ಮ ದುಡ್ಡು ಅಥವಾ ನಮ್ಮ ಸಂಪತ್ತು ಅಥವಾ ಸಂಪತ್ತು ಬರಲಿಕ್ಕಿರುವಂತಹ ಮಾರ್ಗಗಳು, ಇದು ಕಮ್ಮಿ ಆಗ್ತಾ ಹೋಗ್ತದೆ. ಬಿಕಾಸ್ ಯಾರಾದರೂ ಒಬ್ಬರು ಅವ ತುಂಬ ಕೈ ಚಾಚುವವ, ತುಂಬ ಕೇಳುವವ ಅಂತ ಹೇಳಿದರೆ ನಿಮ್ಮ ಹತ್ರ ಹೆಲ್ಪ್ ತಗೊಳ್ಳಿಕ್ಕೂ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಸೊ ಅಂಥ ಪರಿಸ್ಥಿತಿಗೆ ನೀವು ಹೋಗ್ಬೋದು ಜಾಸ್ತಿ ನೀವು ಕೈ ಚಾಚಲಿಕ್ಕೆ ಪ್ರಾರಂಭ ಮಾಡಿದರೆ. ಆಮೇಲೆ ಧಿ ಅಂತ, ಈ ಧಿ ಅಂತ ಹೇಳಿದರೆ ನಿಮ್ಮ ಬುದ್ಧಿಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ ಅಂತ. ಬಿಕಾಸ್ ನೀವೊಂದು ಸಣ್ಣ ಟಾಸ್ಕ್ಗಳಿಗೂ ಕೂಡ, ಸಣ್ಣ ಸಣ್ಣ ಕೆಲಸಗಳಿಗೂ ಕೂಡ ಇನ್ನೊಬ್ಬರ ಒಂದು ಥಿಂಕಿಂಗ್ ಫ್ಯಾಕಲ್ಟಿಯನ್ನು ಯೂಸ್ ಮಾಡಿದರೆ ನಿಮ್ಮ ಥಿಂಕಿಂಗ್ ಫ್ಯಾಕಲ್ಟಿ ಬಿದ್ದು ಬೀಳ್ತದೆ. ಹಾಗಾಗಿ ನಿಮ್ಮ ಬುದ್ಧಿಶಕ್ತಿ ಕಮ್ಮಿ ಆಗ್ತದೆ ಯೂಸ್ ಮಾಡದೆ ಹೀಗೆ. ಹಾಗಾಗಿ ನಾವು ಇನ್ನೊಬ್ಬರ ಹತ್ರ ಏನನ್ನು, ಅದು ಮೆಟೀರಿಯಲಿಸ್ಟಿಕ್ ನೀಡ್ಸ್ ಆಗಿರ್ಬೋದು ಅಥವಾ ಏನಾದರೂ ಲಾಜಿಕಲ್ ನೀಡ್ಸ್ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಕೇಳಲಿಕ್ಕೆ ಹೋಗೋ ಮೊದಲು ತುಂಬ ಯೋಚನೆ ಮಾಡಿ ಕೇಳಬೇಕು ಅಂತ ಹಿಂದಿನವರು ಬಿಲೀವ್ ಮಾಡಿದ್ರು. ಸೊ ಅದರ ಬಗ್ಗೆ ನಾವು ತುಂಬ ಗಮನವನ್ನು ಕೊಟ್ಟಾಗ ನಮಗೂ ಅದು ಹೌದು, ಆ ಥರ ಕೇಳಲಿಕ್ಕೆ ಹೋದರೆ ನಮಗೂ ಇನ್ ಫ್ಯೂಚರ್ ಅಥವಾ ಕಾಲದಲ್ಲಿ ಅಥವಾ ಸ್ವಲ್ಪ ಟೈಮ್ ನಂತರ ಅದರ ಎಫೆಕ್ಟ್ ನಮಗೆ ಸಿಗ್ತಾ ಹೋಗ್ತದೆ. ಸೊ ಎಸ್, ಯಾರ ಥರ ಹೆಲ್ಪ್ ಕೇಳಬೇಕಾದ್ರೆ ಥಿಂಕ್ ಮಾಡಿ ಹೆಲ್ಪ್ ಮಾಡಿ, ಥಿಂಕ್ ಮಾಡಿ ಹೆಲ್ಪ್ ಕೇಳಿ. ಥ್ಯಾಂಕ್ ಯು.